ಕಮಲಾಕರ್ ಭಟ್ ವಿರುದ್ಧವಾಗಿ ಒಂದು ಕೊಲೆ ಆರೋಪ ಏನು ಬಂತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಬಹಳ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು MLC, ಇನ್ನೊಂದು ಕಡೆಯಲ್ಲಿ ಒಬ್ಬರು ಶಾಸಕರು ಬಹಳ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಮಾಜಿಕ ಜಾಲತಾಣದಲ್ಲಿ MLC BK ಹರಿಪ್ರಸಾದ್ ಏನು ಮಾಡ್ತಾರೆ, ಒಂದು ಪೋಸ್ಟ್ ಮಾಡ್ತಾರೆ. ಅಂದರೆ ಈಗ ಇದೇ ಸುರೇಶ್ ಕುಮಾರ್ ಅವ್ರ ಜೊತೆಯಲ್ಲಿ ಕಮಲಾಕರ್ ಭಟ್ ಅವರು ಇದ್ದರು, ಇಂಥವ್ರನ್ನ ಕಮಲಾಕರ್ ಭಟ್ ಅಂತವ್ರನ್ನ ಇವರೇ ಬೆಳೆಸಿದ್ದು, ಇಂಥ ಕೊಲೆ ಆರೋಪ ಹೊತ್ಕೊಂಡಿರ್ತಕ್ಕಂಥವ್ರಿಗೆ ಇವರೆಲ್ಲ ಆಸರೆಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎನ್ನುವ ಅರ್ಥದ ಒಂದು ಪೋಸ್ಟ್ ಅದು. ಇಂಥ ಪ್ರಕರಣದಲ್ಲಿ ಶಾಸಕ ಸುರೇಶ್ ಕುಮಾರ್, ವಿಜಯೇಂದ್ರ ಇವರ ಪಾತ್ರ ಏನು? ಇದೀಗ ಇವರೊಬ್ಬ ಜ್ಯೋತಿಷಿ ಇದ್ದಾಗ ಅವರು ವಿಜಯೇಂದ್ರ ಅವ್ರನ್ನೂ ಮೀಟ್ ಮಾಡಿರಬಹುದು, ಸುರೇಶ್ ಕುಮಾರ್ ಅವ್ರನ್ನೂ ಮೀಟ್ ಮಾಡಿರಬಹುದು, ಅಥವಾ ಸಿದ್ದರಾಮಯ್ಯ ಅವ್ರನ್ನೂ ಮೀಟ್ ಮಾಡಿರಬಹುದು, DK ಶಿವಕುಮಾರ್ ಅವ್ರನ್ನೂ ಮೀಟ್ ಮಾಡಿರಬಹುದು. ಯಾರೋ ಒಬ್ಬ ವ್ಯಕ್ತಿ ಮುಂದೆ 2 ವರ್ಷಗಳಾದ ಮೇಲೆ, 3 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಇವರಿಂಥ ಕೊಲೆ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಲೂಟಿ ಮಾಡಿಬಿಡ್ತಾರೆ, ಯಾರಿಗೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥೇಳಿ ಯಾವುದೇ ವ್ಯಕ್ತಿ ಗೆಸ್ ಮಾಡೋಕ್ಕಾಗಲ್ವಲ್ಲ. ಅಂಥ ಶಕ್ತಿ ಯಾರಿಗೂ ಇಲ್ವಲ್ಲ, ಆ ಮಟ್ಟದ ಭವಿಷ್ಯ ಹೇಳೋಕ್ಕೆ ಯಾರಿಗೂ ಆಗಲ್ವಲ್ಲ. ಸೊ ಇದರಲ್ಲಿ ವಿಜಯೇಂದ್ರ ಜೊತೆ ಫೋಟೋ ಇದ್ದ ತಕ್ಷಣ ವಿಜಯೇಂದ್ರ ಹಾಗೂ ಇವ್ರಿಗೂ ಏನು ಸಂಬಂಧ, ಸುರೇಶ್ ಕುಮಾರ್ ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಇವ್ರ ಪಾತ್ರಗಳೇನು ಅಂತ ಹೇಳಿ ಯಾರ್ಯಾದರೂ ಕೇಳುವುದು ಸ್ವಲ್ಪ ಬಾಲಿಶತನ ಅಂತ ಅನಿಸ್ಬಹುದೇನೋ. ಅದನ್ನೇ ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸ್ವಸ್ಥ ಸಮಾಜದ ದೃಷ್ಟಿಯಿಂದ ಇವ್ರ ಪಾತ್ರ ಏನು ಅಂಥೇಳಿ ಮುಖ್ಯವಾಗುತ್ತೆ. ಈ ಕೇಸಲ್ಲಿ ಸುರೇಶ್ ಕುಮಾರ್ ಅವರಂತಹ ವ್ಯಕ್ತಿಗಳ ಪಾತ್ರ ಇಲ್ಲವೇ? ಕೊಲೆ ಆರೋಪಿ ಕಮಲಾಕರ್ ಭಟ್ ಅವರನ್ನು ಶಾಸಕರೇ ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಅಲ್ವಾ? ಪೂರ್ವ ಮಾಜಿ ಕಾನೂನು ಸಚಿವರಿಗೆ ಇಷ್ಟು ಅರಿವಿಲ್ಲದಿರುವುದು ದುರಂತ. ಸದನದಲ್ಲಿ ಮಹಿಳೆಯರನ್ನೇ ಅಪಮಾನ ಮಾಡುವವರು, ಸಮಾಜದಲ್ಲಿ ಸ್ತ್ರೀ ಪೀಡಕರು, ಅತ್ಯಾಚಾರಿಗಳು, ಕೊಲೆಗಡಕರು, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುವವರಿಗೆ BJP ನೇರ ಸಂಬಂಧ ಇರುತ್ತಲ್ಲ ಹೇಗೆ? ಶಾಸಕ ಸುರೇಶ್ ಕುಮಾರ್ ಅವರು ಕೂಡ ಈ ಕೊಲೆಯ ನೈತಿಕ ಹೊಣೆ ಹೊರಬೇಕು ಅಂಥೇಳಿ MLC BK ಹರಿಪ್ರಸಾದ್ ಒತ್ತಾಯ ಮಾಡಿದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ವಿರುದ್ಧವಾಗಿ ಕೊಲೆ ಆರೋಪ ಕೇಳಿ ಬಂತಲ್ಲ, BK ಹರಿಪ್ರಸಾದ್ ನನ್ನ ಚಾರಿತ್ರ ಪ್ರಶ್ನಿಸುವ ರೀತಿಯಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಸುರೇಶ್ ಕುಮಾರ್ಗೆ ಸಿಟ್ಟಾಗ್ತಾರೆ. ಅದಲ್ಲದೆ ಇನ್ನೂ ಮುಂದುವರೆದು ಇದೇ ಸುರೇಶ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಈ ಕಮಲಾಕರ್ ಭಟ್ ಒಮ್ಮೆ ಏನು ಮಾಡಿದ್ದಾರೆ, ವಿಮಾನದಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಪಕ್ಕದ ಸೀಟಲ್ಲಿ ಸಿದ್ದರಾಮಯ್ಯನವರು ಇರುವಂತಹ ಒಂದು ಸೆಲ್ಫಿ ತೊಗೊಂಡು ಹಾಕ್ಬಿಟ್ಟಿದ್ದಾರೆ ಅವರು ಕೂಡ. ಕಮಲಾಕರ್ ಭಟ್ ಯಾರೋ ಪೋಸ್ಟ್ ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ, ಇದಕ್ಕೆ ಅಲ್ಲ ರೀ, ನನ್ನ ಜೊತೆಲಿ ಅವ್ರ ಫೋಟೋ ಇದ್ದ ತಕ್ಷಣ ನನಗೂ ಅವ್ರಿಗೂ ಸಂಬಂಧ ಇದೆ, ಇಂಥ ಕೊಲೆಗಡೆ ಆರೋಪ ಹೊತ್ಕೊಂಡ್ರು ಸಂಬಂಧ ಇದೆ ಅಂತ ನೀವು ಮಾತಾಡಿದ್ದೀರಿ. ಸಿದ್ದರಾಮಯ್ಯನವ್ರ ಜೊತೆ ಅವ್ರು ಇದ್ದಾರಲ್ರಿ, ಅವರೊಂದು ಸೆಲ್ಫಿ ತೊಗೊಂಡು ಹಾಕಿದ್ದಾರಲ್ಲ, ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಇದೆ ಅಂತ ನಾನು ಮಾತನಾಡಬಹುದಾ? ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ಹರಿಪ್ರಸಾದ್ ಅವರೇ? ಅವತ್ತು ಕಮಲಾಕರ್ ಭಟ್ ಅವರೇ ನನ್ನ ಕರೆದ್ರು, ನನ್ನ ಅವರೇ ಕರೆದು ಮಾತನಾಡಿಸಿದ್ದು. ನಾನೇನು ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ. ಹರಿಪ್ರಸಾದ್ ಅವರೇ, ಇನ್ಮೇಲೆ ಯಾರಿಗೂ ಈ ಥರದ ನೈತಿಕ ಪಾಠ ಹೇಳಕ್ಕೆ ಹೋಗಬೇಡಿ. ನೀವು ಅನುಭವ ಆಗ್ತಾ ಆಗ್ತಾ ಮನಸ್ಸು ಪಕ್ವವಾಗಬೇಕು, ಕೊಳೆತು ನಾರಬಾರದು. ನಿಮಗೆ ಸೈಕ್ಯಾಟ್ರಿಸ್ಟ್ಗಳ ಅವಶ್ಯಕತೆ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಅಂಥೇಳಿ ಸುರೇಶ್ ಕುಮಾರ್ ಅವರು ಕೂಡ ಕಿಡಿಕಾರಿದ್ದಾರೆ. ಇನ್ನು MLC ಹರಿಪ್ರಸಾದ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ ನೋಡಿದ್ದೆ. ಅವರು ಯಾವುದೋ ಒಂದು ಚಾನೆಲ್ ಅಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡ್ಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನಂಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ನಿನ್ನೆ ಅಥವಾ ನಡೆದಂಥ ಘಟನೆ, ಕಮಲಾಕರ್ ಅಂತ ಹೇಳೋರು ಒಬ್ಬ ಅಮಾಯಕ ಹಿಂದುಳಿದ ವರ್ಗದ ಯುವಕ ಒಂದು ಹೆಣ್ಣು ಮಗಳ ಮಾನ ಮರ್ಯಾದೆಯನ್ನ ಕಾಪಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಕಡೆಗೆ ಅದು ಕೊಲೆಯಾಗಿ ಪರಿಣಮಿಸಿದೆ. ಆದ್ರಿಂದ ಈ ಒಂದು ಜ್ಯೋತಿಷ್ಯ ಹೇಳ್ತಕ್ಕಂಥ ಕಮಲಾಕರ್ ರಾಜ್ಯದಲ್ಲಿ ಸ್ವಯಂ ಘೋಷಿತ ಸಜ್ಜನರು, ಸುಸಂಸ್ಕೃತರು, ಸಂಸ್ಕಾರವಾದಿಗಳು ಅಂತ ಸ್ವಯಂ ಘೋಷಿತ. ಇಂದು ಲೋಕಸಭೆ ಕಲಾಪಕ್ಕೆ ಬರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಅಮೆರಿಕ ಒಪ್ಪಂದದ ಬಗ್ಗೆ ಮಾತನಾಡಬೇಕಾಗಿತ್ತು, ಬರಲಿಲ್ಲ ಅವರು. ವಂದನಾ ನಿರ್ಣಯಕ್ಕೂ ಕೂಡ ಪ್ರಧಾನಿ ಮೋದಿ ಉತ್ತರಿಸಬೇಕಾಗಿತ್ತು. ಇದಕ್ಕೋಸ್ಕರ ಸಾಯಂಕಾಲ 5 ಗಂಟೆಗೆ ಪ್ರಧಾನಿಯವರ ಭಾಷಣ ನಿಗದಿಯಾಗಿತ್ತು ಒಂದು ಕಡೆ. ಆದರೆ ಸಂಜೆ ಲೋಕಸಭೆಗೆ ಪ್ರಧಾನಿ ಮೋದಿ ಬರಲೇ ಇಲ್ಲ. ಕಾರಣ,
ವಿರೋಧ ಪಕ್ಷಗಳ ಮಹಿಳಾ ಸಂಸದರ ಗದ್ದಲ ಒಂದು ಕಡೆ ಇತ್ತು. ಸಾಯಂಕಾಲ 5 ಗಂಟೆಗೆ ಕಲಾಪ ಶುರುವಾಗ್ತಾ ಇದ್ದಂತೆಯೇ ಕೋಲಾಹಲ ಸೃಷ್ಟಿಯಾಗುತ್ತೆ. ಮಹಿಳಾ ಸಂಸದರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಪ್ರಧಾನಿ ಕುಳಿತುಕೊಳ್ತಾ ಇದ್ದಂಥ ಆಸನವನ್ನು ಸುತ್ತುವರೆದಿದ್ದವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡು ಘೋಷಣೆ ಮಾಡಿದ್ರು. ಇದರಿಂದ ಲೋಕಸಭೆಯಲ್ಲಿ ಕೋಲಾಹಲ ಶುರುವಾಯಿತು. ತಕ್ಷಣ ಸ್ಪೀಕರ್ ಇಡೀ ಸದನವನ್ನು ಕಲಾಪವನ್ನು ನಾಳೆಗೆ ಮುಂದೂಡಿದ್ರು. ನಾಳೆ 11 ಗಂಟೆಗೆ. ಗದ್ದಲದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಲೋಕಸಭೆಗೆ ಹಾಜರಾಗಲಿಲ್ಲ. ಹೀಗಾಗಿ ಪ್ರಧಾನಿ ಮೋದಿಯವರ ಇವತ್ತಿನ ಭಾಷಣ ಕೂಡ ರದ್ದಾಯಿತು, ಇಲ್ಲವೇ ಮುಂದೂಡಿಕೆ ಆಯಿತು.